ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಸೋಮವಾರದ ಶುಭೋದಯ ಹಾಗೂ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ, ಶ್ರಾವಣ ಸೋಮವಾರ ಆಗಿರೋದ್ರಿಂದ ಶಿವನ ಅನುಗ್ರಹ ನಿಮ್ಮ ಮೇಲೆ ಎಲ್ಲರಿಗೂ ಇರಲಿ, ಆದಷ್ಟು ಶುಭಕಾಮನೆಗಳನ್ನು ಭಗವಂತ ಕೊಡಲಿ ಅಂತ ಕೇಳ್ತಾ, ನೋಡಿ, ನಾನು ಪ್ರತಿಯೊಂದು ವಾರದ್ದು ಕೂಡ ಯಾವ ದೀಪ ಆರಾಧನೆ ಮಾಡಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದೇನೆ. ನೋಡಿ, ಸೋಮವಾರ ಚಂದ್ರನ ಆಡಳಿತವಾಗಿರ್ತಕ್ಕಂಥ ವಾರ. ಎಕ್ಸ್ಪೆಷಲಿ ಚಂದ್ರ ಮನಸೋ ಜಾತಃ ಅಂತ ಕರಿತೀವಿ. ಮನಸ್ಸಿಗೆ ಕಾರಕನಾಗಿರ್ತಕ್ಕಂಥದ್ದು ಚಂದ್ರ. ಮನೆಯಲ್ಲಿ ಚಂದ್ರನ ತತ್ವ ಇರತಕ್ಕಂಥ ವಿಚಾರಗಳಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಟ್ಟರೆ ಅದು ಆ ಮನೆಯವರ ಮನಸ್ಥಿತಿಯನ್ನು ಕಂಟ್ರೋಲ್ ಇಡ್ತಕ್ಕಂಥದ್ದು. ಇದು ಸ್ವಾಭಾವಿಕ, ವೈಜ್ಞಾನಿಕವಾಗಿ ಕೂಡ ಸತ್ಯ. ತುಂಬ ವಿಕೋಪದ ಮನಸ್ಸು, ತುಂಬ ಸಿಟ್ಟಿನ ಮನಸ್ಸು, ಡಿಸ್ಟರ್ಬೆನ್ಸ್ ಮನಸ್ಸು, ಎಕ್ಸ್ಪೆಷಲಿ ವಾಯುತತ್ವ ಇರತಕ್ಕಂಥ ರಾಶಿಗಳು ಅಂತ ತಗೊಳ್ಳೋದಾದರೆ ಮಿಥುನ, ತುಲಾ, ಹಾಗೆ ಕುಂಭ. ಮಿಥುನ, ತುಲಾ, ಕುಂಭ ವಾಯುತತ್ವ ಫ್ಲಕ್ಚುಯೇಟಿಂಗ್ ಆಗ್ತದೆ ಅವ್ರದ್ದು. ಮಿಥುನದ್ದು ನೋಡಿ ತುಂಬ ಫ್ಲಕ್ಚುಯೇಟಿಂಗ್, ಫಿಕಲ್ಡ್ ಮೈಂಡ್, ತುಂಬ ಫಿಕಲ್ಡ್, ಒಂದು ಸರಿ ಇದ್ದಂಗೆ ಒಂದು ಸತಿ ಇರಲ್ಲ. ತುಲಾದು ಅಷ್ಟೇ, ಹಾರಾಟ, ತುಂಬ ಎಲ್ಲ ಹಾರಾಟದ ಮನಸ್ಥಿತಿ, ಒಂದೇ ಸಮಕ್ಕಿರಲ್ಲ. ಕುಂಭದ್ದು ಅಷ್ಟೇ, ಒಂದು ಸತಿ ಚೆನ್ನಾಗಿರ್ತಾರೆ, ಒಂದು ಸತಿ ಚೆನ್ನಾಗಿರಲ್ಲ. ದಿಸ್ ಈಸ್ ದ ಡಿಫಾಲ್ಟ್ಸ್ ಆಫ್ ವಾಯುತತ್ವ. ಹಾರಾಟವಾಗಿರ್ತಕ್ಕಂಥ ಮನಸ್ಸು, ಹಾರಾಟವಾಗಿರ್ತಕ್ಕಂಥ ಮನಸ್ಥಿತಿ ಇರೋದು ಎಕ್ಸ್ಪೆಷಲಿ. ಸೊ ಇವ್ರಿಗೆಲ್ಲ ಕೂಡ ಚಂದ್ರನ ಇಂಥ ರಾಶಿ ಎಕ್ಸಾಂಪಲ್ ನಾನು ಕೊಟ್ಟಿದ್ದೇನೆ. ಎಲ್ಲರಿಗೂ ಕೂಡ ಚಂದ್ರನ ತತ್ವ ಸರಿ ಇಲ್ಲ ಅಂದರೆ ತುಂಬ ವಿಕೋಪಕ್ಕೆ, ರೂಢಾಗಿ ಬಿಹೇವ್ ಮಾಡ್ತಕ್ಕಂಥದ್ದು, ಇವೆಲ್ಲ ಚಂದ್ರನ ತತ್ವದ ಆಧಾರದ ಮೇಲೆ ಬರ್ತದೆ. ಈ ಒಂದು ವೈಜ್ಞಾನಿಕವಾಗಿ ನಾವು ದೀಪವನ್ನು ಹೇಗೆ ನಿರ್ಮಾಣವನ್ನು ಮಾಡಿ ದೀಪವನ್ನು ಹಚ್ಚೋದ್ರಿಂದ ಏನು ಶುಭವಾಗ್ತದೆ, ಆ ಚಂದ್ರನ ತತ್ವ ಮನೆಯವರಿಗೆ ಶುಭವನ್ನು ಕೊಡುತ್ತಾ, ತುಂಬ ದಿವಸಗಳ ಕಾಲ ಮಾಡಿ ಕೇವಲ ಸೋಮವಾರದ ದಿನ ಮಾತ್ರ. ಮನೆಯಲ್ಲಿ ಈ ಸಮಸ್ಯೆ ಇದೆ ಎಂದಾಗ ಜನಗಳಲ್ಲಿ ಖಂಡಿತ ಮಾಡಿ ನೋಡಿ. ಇವೆಲ್ಲ ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗ್ತದೆ. ಕೊನೆಯ ಭಾಗದಲ್ಲಿ ತಿಳಿಸ್ತೀನಿ ಯಾವ ರೀತಿ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ವಿಚಾರವನ್ನು ಕೂಡ ತಿಳಿಸ್ಕೊಡ್ತೇನೆ. ಮೊದಲು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಮೊದಲು ಈ ದಿನ ಸೋಮವಾರ, ಪಂಚಮಿ ತಿಥಿ ಇರ್ತಕ್ಕಂಥದ್ದು, ಶುಕ್ಲಪಕ್ಷ, ಶುಭಯೋಗ ಇರ್ತಕ್ಕಂಥ ಸಮಯ, ಬಾಳವ ಹಾಗೆ ಕೌಳವ ಕರ್ಣ ಇರ್ತಕ್ಕಂಥದ್ದು. ಚಂದ್ರ ಹಸ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 7:41 9 ಗಂಟೆ 18 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 10:54 ಮಧ್ಯಾಹ್ನ 12:31 ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಇದು ಕೂಡ ಮಧ್ಯಾಹ್ನ 2:07 3:44 ಹಾಗೆ ಈ ದಿನ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಇದು ಕೂಡ ಮಧ್ಯಾಹ್ನ 12:51 1:43 ಹಾಗೆ ಗಂಟಕ ಮೃತ್ಯುದೋಷ ಅಂತ ನೋಡಿದ್ವಿ. ಇದು ಸಹಿತವಾಗಿ ಬೆಳಗ್ಗೆ 8:28 9:21 ಉತ್ತಮ ಸಮಯವಲ್ಲ. ಚಂದ್ರ ಚಿತ್ತಾ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ದ್ವಾದಶ ರಾಶಿಗಳ ಫಲ ಹೇಗಿರುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ನೀಚ ಶುಕ್ರನೊಟ್ಟಿಗೆ ಚಂದ್ರನಿದ್ದಾನೆ. ಅಧಿಕವಾಗಿರ್ತಕ್ಕಂಥ ಪ್ರಯತ್ನ, ಕುಜ ಸಹಿತವಾಗಿ ತೃತೀಯ ಭಾವದಲ್ಲಿದ್ದು ಚಂದ್ರನ ಮೇಲೆ ದೃಷ್ಟಿ ಇದೆ. ಅಧಿಕ ಪ್ರಯತ್ನದಿಂದಷ್ಟೇ ಲಾಭ ಕಾರ್ಯಗಳು ನಡೀತಕ್ಕಂಥದ್ದಿರ್ತದೆ. ಈ ದಾಂಪತ್ಯದಲ್ಲಿ ವಾದ ವಿವಾದಗಳನ್ನು ಈ ದಿನ ತಪ್ಪಿಸಬೇಕು. ಇದರಿಂದ ಮಾತ್ರ ಶುಭದಾಯಕವಾಗ್ತದೆ. ಇಲ್ಲಾಂದರೆ ಕಾರ್ಯದಲ್ಲಿ ಭಂಗವಾಗ್ತಕ್ಕಂಥದ್ದು ಜಾಸ್ತಿ ಇದೆ. ಮೇಷರಾಶಿ ಯಾರಿದ್ದೀರೋ ಪ್ರಯತ್ನದ ಮೂಲಕಷ್ಟೇ ಕೆಲಸ ಮಾಡ್ತಕ್ಕಂಥದ್ದು ಇರ್ತದೆ. ಯಾವಾಗಲೂ ಕೋಪದ ವಾತಾವರಣ ಇರತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಆದಷ್ಟು ಮೇಷರಾಶಿ ಸ್ವಲ್ಪ ಒಂದು ತೋಳ್ಬಲ ಅಂದರೆ ಅರ್ಥಾತ್ ಒಳ್ಳೆಯ ಮನಸ್ಥಿತಿ, ಸರಿಯಾದಂಥ ನಿರ್ಧಾರಗಳು, ಈ ಕೆಲಸ ಈ ದಾರಿಯಲ್ಲಿ ಹೋಗಬೇಕು, ಅದೇ ರೀತಿಯಾಗಿ ಹೋಗಿ. ಮೇಷರಾಶಿಯವ್ರಿಗೆ ಸ್ವಲ್ಪ ಶುಭದಾಯಕವಾಗುತ್ತೆ. ಸಹೋದರರ ನಡುವಿನ ಭಿನ್ನಾಭಿಪ್ರಾಯಗಳನ್ನು ತಪ್ಪಿಸ್ಬೇಕು, ಇಂಪಾರ್ಟೆಂಟ್ ಆಗಿ. ಇದು ಭಾಳ ಮುಖ್ಯವಾಗಿ ನೋಡ್ಕೊಳ್ಳಿ, ಇಲ್ಲಾಂದರೆ ಸಮಸ್ಯೆದಾಯಕವಾಗ್ತಕ್ಕಂಥದ್ದು ಇರ್ತದೆ.
ಈ ನಿಟ್ಟಿನಲ್ಲಿ ಈ ದಿನವನ್ನು ಕಳೆದರೆ ಮಾತ್ರ ಶುಭದಾಯಕ. ಈ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಶ್ರಮದಿಂದ ಹಣ ಧನ ಸಂಪಾದನೆ ಅಂತೂ ಖಂಡಿತ ಇದೆ. ಮನಸ್ಥಿತಿಯನ್ನು ಉತ್ತಮವಾಗಿಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಕೋಪದ ವಾತಾವರಣವನ್ನು ಕಡಿಮೆ ಮಾಡಿ. ಮೇಷರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೆ ಬಿಸ್ನೆಸ್ ಮ್ಯಾನ್ಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿದೆ. ಅಷ್ಟು ಉತ್ತಮವಿಲ್ಲ, ಸುಮಾರು ಸಾಧಾರಣವಾಗಿದೆ. ನೀವು ಉತ್ತಮ ಫಲಗಳಿಗೋಸ್ಕರ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ, ಸ್ವಲ್ಪ ಶುಭದಾಯಕ ಆಗುತ್ತೆ, ಒಳ್ಳೆಯದು ಕೂಡ ಆಗುತ್ತೆ. ಹಾಗೆ ವೃಷಭ ರಾಶಿಯವರ ಫಲಾಫಲ ಹೇಗೆ ನೋಡಿ. ಇಂಪಾರ್ಟೆಂಟಾಗಿ ವೃಷಭ ರಾಶಿಯವರಿಗೆ ಒಳ್ಳೆಯ ಕ್ರಿಯೇಟಿವ್ ಆಗಿರ್ತಕ್ಕಂಥ ನಾಲೆಡ್ಜ್ ಇಟ್ಕೊಂಡು ಬೆಳೆದ್ರಿಗೆ ಇದನ್ನು ಮಾತ್ರ ಶುಭ ಮಾತ್ರ ಇರ್ತದೆ. ಒಂದು ಸ್ವಲ್ಪ ಸಂಪಾದನೆ ಕೂಡ ಆಗ್ತದೆ. ಸ್ವಲ್ಪ ಸೋಂಬೇರಿತನ, ಕೆಲಸದಲ್ಲಿ ಅಸಡ್ಡೆತನ ಮಾಡಿದವ್ರಿಗೆ ಅಷ್ಟು ಉತ್ತಮವಿಲ್ಲ. ಅಧಿಕವಾಗಿರ್ತಕ್ಕಂಥ ಪ್ರಯತ್ನದಿಂದ ಮಾತ್ರಷ್ಟೇ ಶುಭದಾಯಕವಾಗಿರ್ತಕ್ಕಂಥ ವಿಚಾರಗಳಿಗೆ ಇದನ್ನ ಒಂದು ಎಡೆ ಮಾಡಿಕೊಡುತ್ತೆ ಬಿಟ್ಟರೆ, ಇಲ್ಲಾಂದರೆ ಸ್ವಲ್ಪ ಸೋಂಬೇರಿತನಕ್ಕೆ ಅಷ್ಟು ಉತ್ತಮವಿಲ್ಲ. ಹಾಗೂ ಒಳ್ಳೆಯ ಚಿಂತನೆಗಳನ್ನು ನಡೆಸ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಕುಟುಂಬದಲ್ಲಿ ಬರ್ತಕ್ಕಂಥ ಅನೇಕ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ತೋರಿಸುತ್ತೆ. ಹಾಗೂ ಕೂಡ ಸಾಧ್ಯವಾದಷ್ಟು ಕೋಪದಿಂದ ಕೂಡಿರ್ತಕ್ಕಂಥ ವಾತಾವರಣ ಇರೋದ್ರಿಂದ ಇದು ಕೂಡ ಫ್ಯಾಮಿಲಿಯ ಡಿಸ್ಟರ್ಬೆನ್ಸ್ ಮಾಡ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಮಾತಿನ ಮೇಲೆ ಶುಭ್ರತೆ ಇಟ್ಕೊಳ್ತಕ್ಕಂಥದ್ದು ಇವೆಲ್ಲ ಮಾತ್ರ ವೃಷಭ ರಾಶಿಯವರಿಗೆ ಸ್ವಲ್ಪ ಶುಭದಾಯಕವಾಗುತ್ತೆ. ವಿದ್ಯಾರ್ಥಿ ವರ್ಗದವರಿಗೆ ಅತ್ಯಂತ ಶುಭದ ದಿನವರ್ಗದಲ್ಲಿ ಒಂದು ಕೂಡ ಚೆನ್ನಾಗಿದೆ, ತೊಂದರೆ ಇಲ್ಲ. ವೃಷಭ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ಸಾಧ್ಯವಾದಷ್ಟು ನೀವು ವೃಷಭ ರಾಶಿಯವರಾಗಿದ್ದು ದುರ್ಗಾ ಕವಚ ಮಂತ್ರ, ಶ್ರೀ ಸೂಕ್ತ ಈ ಥರ ಮಂತ್ರಗಳನ್ನು ಜಪವನ್ನು ಮಾಡಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡೋದು ಶುಭದಾಯಕ. ಮಿಥುನ ರಾಶಿಯವರ ಫಲಾಫಲ ಹೇಗೆ ನೋಡಿ. ಮಿಥುನ ರಾಶಿಯವ್ರಿಗೆ ಕೇವಲ ಗೊಂದಲಗಳನ್ನು ಮಾಡ್ಕೋಬೇಡಿ, ಒಳ್ಳೆಯದೇ ಇದೆ. ನಾನೇ ಮಾಡಿದ್ದು, ನನ್ನಿಂದಲೇ ಆಗಿದ್ದು, ನನ್ನಿಂದ ಮಾತ್ರ ಇವಷ್ಟು ನಿಮಗೆ ಸಮಸ್ಯೆಯನ್ನು ತರುತ್ತೆ. ಖಂಡಿತ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ನಿಮ್ಮ ಪ್ರಯತ್ನದಿಂದ ಲಾಭವಿದೆ, ಎಲ್ಲ ಇದೆ. ನಿರ್ಧಾರಗಳನ್ನು ತಗೋಬೇಕಾದ್ರೆ ಹಲವಾರು ಬಾರಿ ಯೋಚನೆ ಮಾಡಿ, ಡಿಸ್ಕಸ್ ಮಾಡಿ ತಗೊಳ್ಳಿ. ನೀವೇ ತಗೊಳ್ಳಿ, ತೊಂದರೆ ಇಲ್ಲ. ಬಟ್ ಅಫ್ಕೋರ್ಸ್ ಅದು ಗುಡ್ ಆರ್ ಬ್ಯಾಡ್, ಮುಂದೆ ಏನು ಬರುತ್ತೆ, ಹೇಗೆ, ಈ ವಿಚಾರಗಳನ್ನು ಸರಿಯಾಗಿ ಕೂಲಂಕುಷವಾಗಿ ಆಲೋಚಿಸಿ ತಗೊಳ್ತಕ್ಕಂಥದ್ದು ಒಳ್ಳೆಯದು. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಶುಭದಾಯಕ, ವ್ಯಾಪಾರಸ್ಥರಿಗೂ ಶುಭದಾಯಕವಾಗಿರ್ತಕ್ಕಂಥದ್ದು ಇದೆ. ನಿರ್ಧಾರ ತಗೊಳ್ಳುವಲ್ಲಿ ಸ್ವಲ್ಪ ಎಚ್ಚರ. ಓಂ ಸೋಂ ಸೋಮಾಯ ನಮಃ ಈ ಮಂತ್ರವನ್ನು ಕನಿಷ್ಠ ಪಕ್ಷ 21 ಬಾರಿ ಬೆಳಗ್ಗೆ ಮತ್ತು ಸಾಯಂಕಾಲ ಈ ಮಂತ್ರವನ್ನು ಹೇಳಿ. ಸ್ವಲ್ಪ ನಿಮ್ಮ ಮನಸ್ಥಿತಿ ಶುಭವಾಗ್ತದೆ. ನೀವು ತಗೊಳ್ತಕ್ಕಂಥ ನಿರ್ಧಾರಗಳು ಕೂಡ ಶುಭದಿಂದ ಕೂಡಿರುತ್ತೆ. ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗೆ. ಸ್ವಲ್ಪ ವಾದ ವಿವಾದಗಳಲ್ಲಿ ತೊಡಗೋದು ಬೇಡ, ಯಾವುದೇ ತಂಟೆ ತಕರಾರುಗಳನ್ನು ಮಾಡ್ಕೊಳ್ಳೋದು ಬೇಡ. ವಿರೋಧಿಗಳ ನಡುವೆ ಮನಸ್ತಾಪಗಳು ಜಾಸ್ತಿ ಆಗ್ತಕ್ಕಂಥದ್ದಿದೆ. ಗಲಾಟೆ ಇವೇನು ಬೇಡ. ಯಾವುದೇ ರೆಕಾರ್ಡ್ಸು ಮತ್ತೊಂದು ಸೈನೋ ಮತ್ತೊಂದು ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಸ್ವಲ್ಪ ನಷ್ಟದಾಯಕವಾಗಿರ್ತಕ್ಕಂಥ ವಾತಾವರಣ ಇರೋದ್ರಿಂದ ಕಟಕ ರಾಶಿಯವರು ಎಚ್ಚರ. ತೊಗರಿ ಬೇಳೆದಾನ ಸ್ವಲ್ಪ ನಷ್ಟದ ದಿನವಾದ್ದರಿಂದ ಎಚ್ಚರವಾಗಿ. ಸಿಂಹ ರಾಶಿಯವರ ಫಲಾಫಲ ಹೇಗೆ. ಖಂಡಿತವಾಗಿ ವ್ಯಾಪಾರ ವಹಿವಾಟುಗಳು, ಹಣಕಾಸು ಇವೆಲ್ಲವೂ ಕೂಡ ಸ್ವಲ್ಪ ಅದ್ಭುತವಾಗಿರ್ತಕ್ಕಂಥ ಫಲಗಳು, ಲಾಭವನ್ನು ಕೊಡುತ್ತೆ. ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ಕೂಡ ಈ ಸಿಂಹರಾಶಿಯವರಿಗೆ ಲಭ್ಯತೆ ಇದೆ. ಸ್ವಲ್ಪ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಅಥವಾ ದುರ್ಗಾದೇವಿಗೆ ತುಳಸಿ ಮಾಲೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ, ಇನ್ನಷ್ಟು ಶುಭದಾಯಕವಾಗುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ದಿನ. ಅಫ್ಕೋರ್ಸ್ ಖಂಡಿತ ಚೆನ್ನಾಗಿದೆ, ನಥಿಂಗ್ ಟು ವರಿ. ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೀಗಿರುತ್ತೆ. ಅಫ್ಕೋರ್ಸ್ ಕನ್ಯಾ ರಾಶಿಯವ್ರಿಗೆ ತಾವು ಎಫರ್ಟ್ ಹಾಕಿರ್ತಕ್ಕಂಥ ಕಾರ್ಯ ಈ ದಿನ ನಿಜವಾಗ್ಲೂ ಒಂದು ಒಳ್ಳೆಯ ಫಲ, ಒಂದು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಆಗಿರತಕ್ಕಂಥ ಫಲ ಎಲ್ಲವೂ ಕೊಡುತ್ತೆ. ಕನ್ಯಾ ರಾಶಿ ಹೆಸರು, ಕೀರ್ತಿ, ಪ್ರತಿಷ್ಠೆ ಜಾಸ್ತಿ ಇವತ್ತು ಅದೇ ಥರ ಒಂದು ಸ್ವಭಾವತಃ ಇರುತ್ತೆ. ಸ್ವಲ್ಪ ಕೋಪದ ವಾತಾವರಣ ಕೂಡ ಇರುತ್ತೆ. ಇದರಿಂದ ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತೀರಾ, ಆದರೆ ಮನೆಯ ವಾತಾವರಣ ಸ್ವಲ್ಪ ಕೆಟ್ಟೋಗ್ತಕ್ಕಂಥದ್ದು ಇರ್ತದೆ. ಇದೊಂದು ನೀವು ಇದನ್ನು ತಿಳ್ಕೊಂಡ್ರೆ ಯೂಶಲಿ ಕನ್ಯಾ ರಾಶಿಯವರಿಗೆ ವರದಾನವಾಗ್ತಕ್ಕಂಥ ದಿನ. ವಿದ್ಯಾರ್ಥಿ ವರ್ಗದವ್ರಿಗೂ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದಿದೆ. ವ್ಯಾಪಾರಸ್ಥರಿಗೂ ಕೂಡ ಮಂದಗತಿಯಾದರೂ ಚಾಲನೆ ಚೆನ್ನಾಗಿರುತ್ತೆ, ಒಳ್ಳೆಯದಿದೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗೆ ನೋಡಿ. ತುಲಾರಾಶಿಯವರಿಗೆ ಸಾಧಾರಣವಾಗಿ ವಿದೇಶ ಯೋಗದ ಪ್ರಯಾಣ ಅಥವಾ ದೂರ ಪ್ರಯಾಣಗಳು ಬರುತ್ತೆ. ಬಟ್ ಇನ್ನಿತರೆ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಜಾಸ್ತಿ ಇದೆ, ಎಚ್ಚರವಾಗಿರಬೇಕು. ಕೆಲಸದಲ್ಲಿ ಒತ್ತಡ ಇರುತ್ತೆ, ಹಾಗೂ ಕೂಡ ದೂರ ಪ್ರಯಾಣಗಳಲ್ಲಿ ಕೆಲವೊಂದು ಸರಿ ವಿಳಂಬತೆಯನ್ನು ತೋರಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಬರುತ್ತೆ.
ತುಲಾರಾಶಿಯವರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಉತ್ತಮ ಫಲಗಳಿಗೋಸ್ಕರ ದುರ್ಗಾದೇವತೆಗೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡೋದು ಅವಶ್ಯಕವಾಗಿ ಮಾಡಿ. ಬಿಳಿಯ ವಸ್ತ್ರದಾನ ಇದು ಕೂಡ ಅವಶ್ಯಕವಾಗಿ ಮಾಡ್ತಕ್ಕಂಥದ್ದು ಒಳ್ಳೆಯದು. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ? ಖಂಡಿತ ವೃಶ್ಚಿಕ ರಾಶಿಯವರಿಗೆ ಕೋಪವನ್ನು ನಿಯಂತ್ರಿಸೋದೇನಾದರೂ ಇಟ್ಕೊಂಡ್ರೆ ಎಲ್ಲವೂ ಶುಭದಾಯಕವಾಗುತ್ತೆ. 12 ಮನಿ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ವೃಶ್ಚಿಕ ರಾಶಿಯವರಿಗೆ. ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಸಾಕು. ಇನ್ನು ಮಿಕ್ಕ ವಿಚಾರಗಳು ಅಭಿವೃದ್ಧಿಯನ್ನು ತರುತ್ತೆ. ತುಂಬ ರಿಸರ್ಚ್ ಆಗಿರ್ತಕ್ಕಂಥ ಮೈಂಡ್ ಇರ್ತದೆ. ಕಲೆಯಲ್ಲಿ ವಿಶೇಷವಾಗಿ ಹೆಚ್ಚಿನ ಆಸಕ್ತಿ ಇರತಕ್ಕಂಥ ದಿನ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ವ್ಯಾಪಾರ ವಹಿವಾಟುಗಳು ಕೂಡ ನಿಮ್ಗೆ ಈ ದಿನ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಲಾಭವನ್ನು ಕೂಡ ತಂದು ಕೊಡ್ತಕ್ಕಂಥದ್ದಿರುತ್ತೆ. ಶಿವಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಈ ಮಂತ್ರವನ್ನು 108 ಬಾರಿ ಹೇಳಿ ಮುಂದಿನ ಕೆಲಸಗಳಿಗೆ ಈ ದಿನ ಹೋಗಿ ಒಳ್ಳೆಯದಾಗುತ್ತೆ. ಹಾಗೆ ಧನುರಾಶಿಯವ್ರಿಗೂ ಅಷ್ಟೇ, ಖಂಡಿತವಾಗಿ ಧನುರಾಶಿಯವ್ರಿಗೆ ಶುಭದ ಫಲ ಲಭ್ಯವಿದೆ. ವ್ಯಾಪಾರ ವಹಿವಾಟುಗಳು ಖಂಡಿತವಾಗಿ ಚೆನ್ನಾಗಿದೆ. ತಮ್ಮ ವಸ್ತುಗಳ ಮೇಲೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಧನುರಾಶಿಯವ್ರಿಗೆ ಒಳ್ಳೆಯದು. ಬಟ್ ಈ ದಿನ ಹೆಸರು ಕೀರ್ತಿ ಪ್ರತಿಷ್ಠೆ ಸ್ವಲ್ಪ ಅಹಂ ಇರ್ತಕ್ಕಂಥದ್ದು ಎಲ್ಲ ಇದೆ. ಎದುರಾಳಿಯ ಮೇಲೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಚಾಪ್ ಅಂದರೆ ನಿಮ್ಮ ಏನು ಮಾತಿನ ಭರಾಟೆ ಬುದ್ಧಿವಂತಿಕೆಯನ್ನು ತೋರಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಯಾರು ಧನುರಾಶಿಯಲ್ಲಿದ್ದೀರೋ ಈ ದಿನ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲೂ ಕೂಡ ಹೆಚ್ಚಿನ ಆಸಕ್ತಿದಾಯಕವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಅಫ್ಕೋರ್ಸ್ ಧನುರಾಶಿಯವ್ರಿಗೆ ಸಮಾಧಾನದ ವಾತಾವರಣ ಇಟ್ಕೊಂಡು ಹೋದರೆ ಒಳ್ಳೆಯದೇ ಇದೆ, ಒಳ್ಳೆಯದಾಗುತ್ತೆ ಕೂಡ. ಮಕರ ರಾಶಿಯವರ ಫಲಾಫಲ ಹೇಗೆ ನೋಡಿ? ಮಕರ ರಾಶಿಯವರ ಫಲವನ್ನು ತಗೊಂಡೋಗಲು ಸಹಿತ ಖಂಡಿತ ಇದು ಒಂದು ರೀತಿಯಾದಂಥ ಬದಲಾವಣೆಗೆ ಪ್ರೇರೇಪಿತವಾಗಿರ್ತಕ್ಕಂಥ ದಿನ. ಕೆಲಸದಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ತೀರಾ, ಅಫ್ಕೋರ್ಸ್ ವೆರಿ ಗುಡ್. ಒಂದು ರೀತಿಯಾದಂಥ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಒಂದು ಹೊಸ ಹೊಸ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥದ್ದಿರುತ್ತೆ. ಇದ್ದಕ್ಕಿದ್ದಾಗೆ ಧನಾಗಮದ ಸೂಚನೆಗಳು ಲಭ್ಯವಾಗ್ತಕ್ಕಂಥದ್ದು ಇರ್ತದೆ. ಹಾಗೂ ಕೂಡ ಪ್ರೀತಿಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಣ್ತಕ್ಕಂಥ ದಿನ. ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಹೌದಾಗ್ತಕ್ಕಂಥದ್ದಿದೆ. ಅಥವಾ ಕಾಂಪ್ರಮೈಸು ಮತ್ತೊಂದು ಆ ವಿಚಾರದಲ್ಲಿ ಸ್ವಲ್ಪ ಶುಭದಾಯಕವಾಗ್ತಕ್ಕಂಥದ್ದಿದೆ. ಮಕರ ರಾಶಿಯವರೆಗೂ ಕೂಡ ಖಂಡಿತ ಫಾಲೋಅಪ್ ಮಾಡಿ. ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ದಿನ. ಅಫ್ಕೋರ್ಸ್ ಇದು ವೆರಿ ಗುಡ್ ಡೇ, ನಿಮಗೂ ಕೂಡ ಖಂಡಿತ ಒಳ್ಳೆಯದಾಗಲಿ ಕೂಡ. ಕುಂಭರಾಶಿಯ ಫಲಾಫಲ ಹೇಗೆ ನೋಡಿ? ಸ್ನೇಹಿತರೊಟ್ಟಿಗೆ ವ್ಯವಹಾರ ಅಥವಾ ಶತ್ರುಗಳೊಟ್ಟಿಗೆ ವ್ಯವಹಾರವನ್ನು ಮಾಡಬೇಕಾದಂಥ ಸಂದರ್ಭ ಸ್ವಲ್ಪ ಎಚ್ಚರವಾಗಿರಬೇಕು. ಇಲ್ಲ ಮೋಸ ಹೋಗ್ತಕ್ಕಂಥದ್ದಿದೆ. ಫಿನಾನ್ಷಿಯಲ್ ಕ್ರೈಟೀರಿಯಾ ಇಸ್ಕೊಂಡು ಮೋಸ ಮಾಡ್ತಕ್ಕಂಥದ್ದು ಕೂಡ ಇದೆ. ಸ್ವಲ್ಪ ಎಚ್ಚರ. ಶತ್ರುಗಳ ಬಾಧೆ, ಆರೋಗ್ಯದಲ್ಲಿ ಬಾಧೆ ಇರತಕ್ಕಂಥ ದಿನವಾಗ್ತಕ್ಕಂಥದ್ದಿದೆ. ಮತ್ತು ಪಂಚಮ ಅಂದರೆ 4ರ ದೃಷ್ಟಿ ಚಂದ್ರ ಮತ್ತು ಶುಕ್ರನ ಮೇಲೆ ಇರೋದ್ರಿಂದ ನಿಗೂಢ ಕಾರ್ಯಗಳಲ್ಲಿ ತಲೀನವಾಗ್ತಕ್ಕಂಥದ್ದನ್ನು ತಪ್ಪಿಸ್ಬೇಕು. ದುರ್ಗಾ ಮಂತ್ರ, ದುರ್ಗಾ ಸ್ತೋತ್ರವನ್ನು ಜಪವನ್ನು ಮಾಡಿ. ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಶುಭವಲ್ಲ. ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೇಗೆ ನೋಡಿ? ಮೀನರಾಶಿಯವರ ಫಲ ಕೂಡ ಭೂಮಿಯ ವಿಚಾರದಲ್ಲಿ, ಕ್ರಯ ವಿಕ್ರಯ ವಿಚಾರದಲ್ಲಿ, ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ಫಲಗಳಿದೆ. ಮನೆ ನಿರ್ಮಾಣ ಮಾಡ್ತಕ್ಕಂಥದ್ದು ಅಥವಾ ಸೈಟ್ ಖರೀದಿ ಮಾಡ್ತಕ್ಕಂಥ ಆಲೋಚನೆಗಳು ಜಾಸ್ತಿ ಬರುತ್ತೆ. ಮನೆಯಲ್ಲಿ ನಿಮ್ಮ ಆಧಿಪತ್ಯವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಮೀನರಾಶಿಯವರಿಗೆ. ವಿದ್ಯಾರ್ಥಿಗಳಿಗೆ ಶುಭದಾಯಕವಾಗಿರ್ತಕ್ಕಂಥ ದಿನ. ಹಾಗೂ ಕೂಡ ಈ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಬರ್ತಕ್ಕಂಥದ್ದಿದೆ. ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣವಾಗಿ ನಡೀತಕ್ಕಂಥದ್ದು ಈ ದಿನ ಮೀನರಾಶಿಯಲ್ಲಿದೆ. ಭೂಮಿಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಇಷ್ಟು 12 ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ಈ ದಿನ ನೋಡಿ, ದೀಪವನ್ನು ಹಚ್ಚಬೇಕಾದ್ರೆ ದೀಪದ ಒಳಗಡೆ ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆಯನ್ನು ಹಚ್ಚಿ, ಆ ಎಳ್ಳೆಣ್ಣೆ ಒಳಗಡೆ ಒಂದಷ್ಟು ಜಾಸ್ತಿ ಹಾಕಬೇಡಿ, ಒಂದಷ್ಟು ಅಕ್ಕಿ ಕಾಳನ್ನು ಹಾಕಿ. ಚೆನ್ನಾಗಿರ್ತಕ್ಕಂಥ ತುಂಡಾಗಿರ್ತಕ್ಕಂಥ ಅಕ್ಕಿ ಕಾಳು ಬೇಡ, ಒಳ್ಳೆಯ ಅಕ್ಕಿ ಕಾಳನ್ನು ಹಾಕಿ ದೀಪವನ್ನು ಹಚ್ಚಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತಗೊಳ್ಳಿ. ಅದರ ಮೇಲೆ ದೀಪವನ್ನು ನೆಲೆ ಮಾಡಿ ಆ ದೀಪವನ್ನು ಉರಿಸಿ. ಪ್ರತಿ ಸೋಮವಾರ ಯಾರ ಮನೆಯಲ್ಲಿ ಈ ಒಂದು ಸಮಸ್ಯೆ, ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆ, ರೆಟಾರ್ಡ್ ಆಗಿರ್ತಕ್ಕಂಥ ಪರ್ಸನ್ಸು ಅಥವಾ ಖಿನ್ನತೆ ಇರ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರಿಗೆ ಸೋಮವಾರಗಳಂದು ಅಕ್ಕಿ ದೀಪ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಕೊಡುತ್ತೆ. ನಿಜವಾಗ್ಲೂ ತುಪ್ಪ ಅಥವಾ ಎಳ್ಳೆಣ್ಣೆ ದೀಪವನ್ನು ಉರಿಸೋದ್ರಿಂದ ನಿಮಗೆ ಅತ್ಯಂತ ಶುಭದಾಯಕದಲ್ಲಿ ಒಂದು ಕೂಡ ಹಾಗೂ ಒಳ್ಳೆಯದಾಗುತ್ತೆ ಕೂಡ. ಸ್ನೇಹಿತರೆ, ನಿಮಗೆ ನಾನೊಂದು ವಿಶೇಷವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ನೋಡಿ, ನಾನೊಂದು ಬ್ರಾಸ್ಲೈಟ್ ತೋರಿಸ್ತಾ ಇದ್ದೀನಿ. ಈ ಕಾರ್ಲೇನಿಯನ್ ಮತ್ತು ಮಿಲ್ಕಿ
ಸ್ಟೋನ್ ಕ್ರಿಸ್ಟಲ್ ಇರ್ತಕ್ಕಂಥ ಒಂದು 2 ವಿಧವಾಗಿರ್ತಕ್ಕಂಥ 2 ಸ್ಟೋನ್ ಕ್ರಿಸ್ಟಲನ್ನು ತೋರಿಸ್ತಾ ಇದ್ದೇನೆ. ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯೂಶಲಿ ಅಧಿಕವಾಗಿರ್ತಕ್ಕಂಥ ಓವರ್ ಕಾನ್ಫಿಡೆಂಟು ಅಥವಾ ನಾನೇ ಪ್ರವೀಣ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ. ಕೆಲವೊಮ್ಮೆ ಅವರ ಕೆಲಸಗಳಲ್ಲಿ ಇನ್ಪರ್ಫೆಕ್ಷನ್ಸ್ ಅಂದರೆ ಸರಿಯಾಗಿ ಕೆಲಸ ಆಗಲಿಲ್ಲ ಅಂದರೆ ಅವರ ಮಾನಸಿಕವಾಗಿ ಗೊಂದಲರಾಗೋದು ಸತ್ಯ. ನಿಮಗೆ ಸ್ಥಿರವಾಗಿರ್ತಕ್ಕಂಥ ವಿಚಾರಗಳಿಗೆ, ಸ್ಥಿರವಾಗಿರ್ತಕ್ಕಂಥ ಕೆಲಸಗಳಿಗೆ ಕಾರ್ಲೇನಿಯಂ ತುಂಬ ಕೆಲಸ ಮಾಡುತ್ತೆ ಕನ್ಯಾ ರಾಶಿಯವ್ರಿಗೆ. ಮತ್ತು ಗೊಂದಲದ ವಾತಾವರಣ, ಕೋಪದ ವಾತಾವರಣ ಕೂಡ ಮಿಲ್ಕಿ ಸ್ಟೋನ್ ರೆಡ್ಯೂಸ್ ಮಾಡುತ್ತೆ. ಇವೆರಡರ ಕಾಂಬಿನೇಷನ್ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಸೋಮವಾರ ಅಥವಾ ಬುಧವಾರಗಳಂದು ಧಾರಣೆಯನ್ನು ಕೂಡ ಇದನ್ನು ಮಾಡ್ಕೋಬೋದು. ಖಂಡಿತ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.